ಮಿತ್ರರೇ ನಮಸ್ಕಾರ. ಮಿತ್ರರೇ, ತುರ್ಕಿ, ಪಾಕಿಸ್ತಾನ, ಸೌದಿ ಅರೇಬಿಯಾ ಈ ಮೂರೂ ದೇಶಗಳ ಒಂದು ಡಿಫೆನ್ಸ್ ಪ್ಯಾಕ್ಟ್ ಆಗಿತ್ತು. ಮೆಕ್ಕಾದಲ್ಲಿ ಈ ಡಿಫೆನ್ಸ್ ಒಪ್ಪಂದಕ್ಕೆ ಸಹಿ ಕೂಡ ಆಗಿತ್ತು. ಇದರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಯಾಕೆ ಕೇಳಿದ್ರೆ, ಇದು ನ್ಯಾಟೋ ಮಾದರಿಯ ಡಿಫೆನ್ಸ್ ಪ್ಯಾಕ್ಟ್. ಒಂದು ದೇಶದ ಮೇಲೆ ದಾಳಿ ಆದರೆ ಅದು ಎಲ್ಲ ದೇಶಗಳ ಮೇಲೆ ದಾಳಿ ಆದಂತೆ. ಅಂದರೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆದರೆ ಅದು ಟರ್ಕಿಯ ಮೇಲೂ ಕೂಡ ದಾಳಿ, ಹಾಗೆ ಪಾಕಿಸ್ತಾನದ ಮೇಲೂ ಕೂಡ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಆಗ ಪಾಕ್ ಮತ್ತು ತುರ್ಕಿ ಸೇರಿಕೊಂಡು ಸೌದಿಯ ರಕ್ಷಣೆಗೆ ಬರ್ತವೆ. ಯಾರು ದಾಳಿ ಮಾಡಿರ್ತಾರೋ ಅವರ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಇಂತಹ ಒಂದು ಪ್ರಬಲವಾದಂತಹ ಡಿಫೆನ್ಸ್ ಪ್ಯಾಕ್ಟ್ಗೆ ಸಹಿ ಮಾಡಲಾಗಿತ್ತು. ಇದ್ರ ಬಗ್ಗೆ ಭಾರತ ಏನು ರಿಯಾಕ್ಷನ್ ಕೊಡುತ್ತೆ, ಇದು ಜಗತ್ತಿನ ಕುತೂಹಲ. ಯಾಕೆ ಅಂತಂದರೆ, ಪಾಕಿಸ್ತಾನಕ್ಕೆ ಪ್ರಬಲ ಶತ್ರು ಇರುವಂತಹದ್ದು ಭಾರತ. ಪಾಕ್ ಮತ್ತು ಭಾರತದ ನಡುವೆ ಅನೇಕ ಬಾರಿ ಯುದ್ಧ ಆಗಿದೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ಕೂಡ ಆಗಿತ್ತು. ಹೀಗಿರುವಾಗ ಭಾರತದ ರಿಯಾಕ್ಷನ್ ಬಗ್ಗೆ ಜಗತ್ತಿಗೆ ಸಾಕಷ್ಟು ಕುತೂಹಲ ಇತ್ತು. ಆದರೆ ಭಾರತ ಇದನ್ನೆಲ್ಲ ಕಾದು ನೋಡ್ತೀವಿ, ಮುಂದೇನಾಗತ್ತೆ ಪರಿಶೀಲಿಸ್ತೀವಿ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ, ಇಂತಹದಷ್ಟೇ ಸ್ಟೇಟ್ಮೆಂಟ್ಗಳು ಭಾರತದ ಕಡೆಯಿಂದ ಬರ್ತಾ ಇತ್ತು. ಚಿಕ್ಕದಾಗಿ ಯೋಚನೆ ಮಾಡಿ, ಭಾರತದ ಪ್ಲೇಸ್ನಲ್ಲಿ ಬೇರೆ ಯಾವುದಾದ್ರೂ ದೇಶ ಇದ್ದಿದ್ರೆ ಇದನ್ನು ಎಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ವು. ಇದರ ಬಗ್ಗೆ ಗ್ಲೋಬಲ್ ಲೆವೆಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಹಾಗೆ ಆ ದೇಶ ಮಾಡ್ತಾ ಇತ್ತು. ಆದರೆ ಭಾರತ ಅಷ್ಟೊಂದು ದೊಡ್ಡ ಹಂಗಾಮವನ್ನೇ ಮಾಡಿಲ್ಲ, ಬಹಳ ಲೈಟಾಗಿ ತೆಗೆದುಕೊಳ್ತು. ಇದಕ್ಕೇನು ಕಾರಣ ಅನ್ನುವಂಥ ಕುತೂಹಲ ಇತ್ತಲ್ಲ, ಅದಕ್ಕೆ ಈಗ ಜೈಶಂಕರ್ ಉತ್ತರ ಕೊಟ್ಟಿದ್ದಾರೆ. ಈ ಡಿಫೆನ್ಸ್ ಪ್ಯಾಕ್ಟ್ನ ಅಸಲಿಯತ್ತೇನು, ಇದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಭಾರತ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ, ನಾಳೆ ಒಂದು ವೇಳೆ ಬಾಂಗ್ಲಾದೇಶ ಕೂಡ ಈ ಡಿಫೆನ್ಸ್ ಪ್ಯಾಕ್ಟ್ಗೆ ಸೇರಿಕೊಂಡಿದ್ದೆ ಆದರೆ ಅದಕ್ಕೆ ಭಾರತದ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದಕ್ಕೆ ಜೈಶಂಕರ್ ಮಾತಿನಿಂದ ಉತ್ತರ ಸಿಕ್ಕಿದೆ. ಜೊತೆಗೆ ಪಾಕಿಸ್ತಾನ ಈ ಹಿಂದೆಯೂ ಇತಿಹಾಸದಲ್ಲಿ ಇಂತಹದೇ ಡಿಫೆನ್ಸ್ ಪ್ಯಾಕ್ಟ್ಗಳನ್ನು ಮಾಡಿಕೊಂಡಿತ್ತು. ಆಗ ಭಾರತವೇ ಅದನ್ನು ಧ್ವಂಸ ಮಾಡಿತ್ತು, ಚಿಂದಿ ಚಿತ್ರಾನ್ನ ಮಾಡಿತ್ತು. ಹೀಗಾಗಿ ಜೈಶಂಕರ್ ಮಾತಿಗೆ ಬಹಳ ವಿಶೇಷವಾದಂತಹ ಅರ್ಥ ಇದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸೌದಿ ಅರೇಬಿಯಾ, ಪಾಕಿಸ್ತಾನ, ತುರ್ಕಿ ಸೇರಿಕೊಂಡು ಮಾಡಿದಂತಹ ನ್ಯಾಟೋ ರೀತಿಯ ಒಪ್ಪಂದ ಇದೆಯಲ್ಲ, ಇದರ ಬಗ್ಗೆ ಭಾರತದ ರಿಯಾಕ್ಷನ್ ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಬೇಕು, ಇಲ್ಲ ಸಂಬಂಧಪಟ್ಟಂತಹ ಸಚಿವರು ಮಾತನಾಡಬೇಕು, ಇಲ್ಲದೆ ಹೋದರೆ ವಿದೇಶಾಂಗ ಸಚಿವರು ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಕೇವಲ ವಿದೇಶಾಂಗ ಇಲಾಖೆಯ ವಕ್ತಾರರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅದಕ್ಕೆ ಅಂತಹದೊಂದು ಮಹತ್ವ ಇರೋದಿಲ್ಲ. ಹೀಗಾಗಿ ಭಾರತ ಸರ್ಕಾರದ ಸ್ಟ್ಯಾಂಡ್ ಏನಿರುತ್ತೆ, ನರೇಂದ್ರ ಮೋದಿ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ, ಯಾಕೆ ಅಂತಂದರೆ ಇದು ಇನ್ನೂ ಮುಂದುವರಿಯುವಂಥ ಸಾಧ್ಯತೆಗಳು ಇದಾವೆ. ಕೇವಲ ತುರ್ಕಿ, ಸೌದಿ ಅರೇಬಿಯಾ, ಪಾಕಿಸ್ತಾನ ಈ ಮೂರು ದೇಶಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದೇಶ ಕೂಡ ಇದಕ್ಕೆ ಜಾಯಿನ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದಾವಲ್ಲ. ಹೀಗಾಗಿ ಭಾರತದ ರಿಯಾಕ್ಷನ್ ಏನು, ಇದಕ್ಕೆ ಕೌಂಟರ್ ಪ್ಲಾನ್ ಅನ್ನು ಭಾರತ ಮಾಡಿಕೊಳ್ಳುತ್ತಾ, ಬೇರೆ ಒಂದು ಕೂಟವನ್ನು ಹುಟ್ಟು ಹಾಕಿಕೊಳ್ಳುತ್ತಾ, ಈ ಬಗ್ಗೆ ಕುತೂಹಲ ಇತ್ತಲ್ಲ. ಇದಕ್ಕೆ ಜೈಶಂಕರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಉತ್ತರ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ಗೆ ಆ ಜರ್ನಲಿಸ್ಟ್ ಪ್ರಶ್ನೆ ಕೇಳುತ್ತಾರೆ, ಮೆಕ್ಕಾ ಪ್ಯಾಕ್ಟ್ ಬಗ್ಗೆ ನಿಮ್ಮ ನಿರ್ಧಾರ ಏನು, ಭಾರತ ಅದನ್ನು ಯಾವ ರೀತಿಯಾಗಿ ನೋಡುತ್ತೆ ಅಂತ. ಆಗ ಜೈಶಂಕರ್ ಬಹಳ ಲೈಟರ್ ನೋಟಲ್ಲೇ ಹೇಳ್ತಾರೆ, ಈಗಾಗಲೇ ಲೈವ್ ಎಕ್ಸಾಂಪಲ್ ಇದೆಯಲ್ಲ, ಏನಾಗ್ತಾ ಇದೆ ಅಂತ ಕಣ್ಣು ಮುಂದೆ ಕಾಣ್ತಾ ಇದೆ, ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಜೈಶಂಕರ್ ಮಾತನಾಡ್ತಾರೆ. ಹಾಗಾದ್ರೆ ಏನು ಲೈವ್ ಎಕ್ಸಾಂಪಲ್ ಇದೆ? ಜೈಶಂಕರ್ ಮಾರ್ಮಿಕವಾಗಿ ಏನು ಹೇಳಿದ್ರು? ಹಾಗಾದ್ರೆ ಈ ಡಿಫೆನ್ಸ್ ಒಪ್ಪಂದವನ್ನ ಭಾರತ ಇಷ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಕಾರಣ ಏನು? ಹೀಗೆಲ್ಲ ಅನೇಕ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಜೈಶಂಕರ್ ಅವರು ಲೈವ್ ಎಕ್ಸಾಂಪಲ್ ಇದೆಯಲ್ಲ ಅಂತ ಯಾಕೆ ಹೇಳಿದ್ರು ಕೇಳಿದ್ರೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಈ ಹಿಂದೆಯೇ ಡಿಫೆನ್ಸ್ ಪ್ಯಾಕ್ಟ್ ಆಗಿತ್ತು. ಈಗ ತುರ್ಕಿ ಅದಕ್ಕೆ ಸೇರ್ಕೊಂಡಿದ್ದು. ಸೌದಿ ಪಾಕಿಸ್ತಾನದ ನಡುವೆ ಒಪ್ಪಂದ ಆದಾಗಲೂ ಕೂಡ ಅದನ್ನು ನ್ಯಾಟೋ ಒಪ್ಪಂದಕ್ಕೆ ಅವರು ಹೋಲಿಸಿಕೊಂಡಿದ್ರು. ಸೌದಿಯ ಮೇಲೆ ದಾಳಿ ಆಗಿದ್ದೆ ಆದರೆ ಅದು ಪಾಕಿಸ್ತಾನದ ಮೇಲಿನ ದಾಳಿ. ಪಾಕಿಸ್ತಾನದ ಮೇಲಿನ ದಾಳಿಯನ್ನ ಸೌದಿಯು ಕೂಡ ತನ್ನ ಮೇಲಿನ ದಾಳಿ ಅಂತಲೇ ಪರಿಗಣಿಸುತ್ತೆ. ಹೀಗಂತ ಎರಡೂ ದೇಶಗಳು ಹೇಳ್ಕೊಂಡಿದ್ವು. ಆದರೆ ಮಿತ್ರರೇ, ಅದಾಗಿ ಕೆಲವೇ ದಿನಗಳಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿತು. ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ನೀರು ಕುಡಿಸಿದ್ರು. ಗಡಿಯಲ್ಲಿ ಬಹಳ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಸೌದಿ ಅರೇಬಿಯಾ ಅದಕ್ಕೆ ಏನು ಮಾಡ್ತು? ಏನೂ ಮಾಡಿಲ್ಲ. ಸೌದಿಯ ಸ್ಟೇಟ್ಮೆಂಟ್ ಏನು ಕೇಳಿದ್ರೆ, ಎರಡೂ ದೇಶಗಳು ಸಂಯಮ ಕಾಯ್ದುಕೊಳ್ಬೇಕು, ಡೈಲಾಗ್ಗೆ ವಾಪಸ್ ಆಗಬೇಕು, ಅಂದ್ರೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ. ಇದನ್ನು ಹೇಳೋದಕ್ಕೆ ಅಷ್ಟು ದೊಡ್ಡ ಒಪ್ಪಂದ ಮಾಡ್ಕೊಳ್ಬೇಕಾಗಿತ್ತಾ? ಹೋಗ್ಲಿ ಬಿಡಿ, ಸೌದಿ ಅಂತೂ ಸಹಾಯಕ್ಕೆ ಬಂದಿಲ್ಲ. ಪಾಕಿಸ್ತಾನ ಸೌದಿ ಸಹಾಯಕ್ಕೆ ಹೋಯ್ತಾ ಕೇಳಿದ್ರೆ, ಇರಾನ್ ಅಷ್ಟೆಲ್ಲ ಸೌದಿ ಅರೇಬಿಯಾದ ಮೇಲೆ ಮಿಸೈಲ್ ಹಾರಿಸ್ತು. ಆಗ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಹೋಗಬೇಕಾಗಿತ್ತು. ಆದ್ರೆ ಇವ್ರೇನು ಮಾಡಿದ್ರು? ಇರಾನ್ ಜೊತೆಗೆ ಡೀಲ್ ಕುದುರಿಸೋದಕ್ಕೆ ಪಾಕಿಸ್ತಾನದವರು ದಲ್ಲಾಳಿ ಕೆಲಸ ಮಾಡಿದ್ರು. ಇದನ್ನೇ ಜೈಶಂಕರ್ ಮಾರ್ಮಿಕವಾಗಿ ಹೇಳಿದ್ದು. ಅಂದರೆ ಭಾರತ ಈಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಬಿಟ್ರೆ ಸೌದಿ ಅರೇಬಿಯಾ ನಮ್ಮ ಮೇಲೆ ದಾಳಿಗೆ ಬರುತ್ತೆ ಅಂತಾಗಲಿ ಅಥವಾ ತುರ್ಕಿ ದಾಳಿಗೆ ಬರುತ್ತೆ ಅಂತಾಗಲಿ ನಾವು ನಂಬೋದು ಹೇಗೆ? ಲೈವ್ ಎಕ್ಸಾಂಪಲ್
ಇದೆಯಲ್ಲ ಅನ್ನುವ ಅರ್ಥದಲ್ಲಿ ಜೈಶಂಕರ್ ಇದಕ್ಕೆ ಉತ್ತರ ಕೊಟ್ಟರು. ಮಿತ್ರರೇ, ಅಷ್ಟು ಲೈಟಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನಾಳೆ ದಿನ 3 ದೇಶಗಳು ಒಟ್ಟಾಗಿ ಬಂದರೆ ಭಾರತ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಬೇಕಲ್ವಾ? ಇದು ನಮಗೆ ಸೆಕ್ಯೂರಿಟಿ ಚಾಲೆಂಜ್ ಅಲ್ವಾ? ಹೀಗೆಲ್ಲ ಕೆಲವರಿಗೆ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ನೀವು ಇತಿಹಾಸದ ಪುಟಗಳನ್ನು ನೋಡಬೇಕು. ಈ ರೀತಿಯ ಒಪ್ಪಂದಕ್ಕೆ ಎಷ್ಟು ಮಹತ್ವ ಇದೆ. ನಾವೆಲ್ಲ ಒಪ್ಪಂದವನ್ನು ಕೇವಲ ನ್ಯಾಟೋದ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಪಾಕಿಸ್ತಾನ ಇಂತಹ ಒಪ್ಪಂದಗಳನ್ನು ಮಾಡಿಕೊಂಡಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಇದಕ್ಕಿಂತಲೂ ಪ್ರಬಲವಾದಂತಹ ಕೂಟವನ್ನ ಪಾಕಿಸ್ತಾನ ಮಾಡಿಕೊಂಡಿತ್ತು. ಆ ಒಪ್ಪಂದಗಳನ್ನ ಧ್ವಂಸ ಮಾಡಿದ್ದೇ ಭಾರತ. ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. 1955ರಲ್ಲಿ ಸೆಂಟೋ ಅನ್ನುವಂಥ ಒಪ್ಪಂದ ಆಗತ್ತೆ. ಈಗ ಹೇಗೆ ನ್ಯಾಟೋ ಇದೆಯಲ್ಲ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅದೇ ರೀತಿಯಾಗಿ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್, ಇದನ್ನ ಬಾಗ್ದಾದ್ ಪ್ಯಾಕ್ಟ್ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು. ಇದರಲ್ಲಿ ತುರ್ಕಿ ಇತ್ತು, ಇರಾಕ್ ಇತ್ತು, ಇರಾನ್ ಇತ್ತು, ಪಾಕಿಸ್ತಾನ ಇತ್ತು. ಇನ್ನೂ ಅಚ್ಚರಿ ಏನು ಕೇಳಿದ್ರೆ UK ಕೂಡ ಇದರ ಭಾಗ ಆಗಿತ್ತು. ಆ ಸಂದರ್ಭದಲ್ಲಿ UK ಇದನ್ನು ಹೆಚ್ಚು ಪ್ರಮೋಟ್ ಮಾಡಿದ್ದು. ಕಾರಣ ಏನು ಕೇಳಿದ್ರೆ, ಆಗ USSR ಇತ್ತು. USSR ಭಯ ಇದೆಯಲ್ಲ, ಅದು UKಯನ್ನು ಯಾವ ರೀತಿಯಾಗಿ ಕಾಡ್ತಾ ಇತ್ತು ಅಂತಂದ್ರೆ, ಇನ್ನೊಮ್ಮೆ ಯುದ್ಧ ಆದರೆ ಜರ್ಮನಿಗೆ ಆದಂತಹ ಪರಿಸ್ಥಿತಿ ನಮಗೂ ಬಂದ್ಬಿಡಬಹುದು ಅಂತ UKಗೆ ಅನಿಸೋದಕ್ಕೆ ಶುರುವಾಗಿತ್ತು. ಮಿತ್ರರೇ, 1955ರ UKಯನ್ನು ಇವತ್ತಿಗೆ ಹೋಲಿಕೆ ಮಾಡ್ಕೋಬೇಡಿ. ಯಾಕೆ ಅಂತಂದರೆ 1955ರ ವೇಳೆಗೆ UK ಅತ್ಯಂತ ಪ್ರಬಲವಾಗಿತ್ತು. 1950ರ ದಶಕದವರೆಗೂ ಕೂಡ ಅವರು ಅನೇಕ ದೇಶಗಳನ್ನು ಆಳ್ತಾ ಇದ್ರು. ಕೊಲೋನಿಯಲ್ ಎರಾ ಇದೆಯಲ್ಲ, ಆಗ ತಾನೇ ಮುಕ್ತಾಯ ಆಗ್ತಾ ಇತ್ತು. ಹಾಗಾಗಿ UK ಕೂಡ ಅತ್ಯಂತ ಶಕ್ತಿಶಾಲಿ. ಅಂತಹ UK ಈ ಸೆಂಟೋ ಅನ್ನ ಹೆಚ್ಚು ಪ್ರಮೋಟ್ ಮಾಡ್ತಾ ಇತ್ತು. ಅದರಲ್ಲಿ ಪಾಕಿಸ್ತಾನ ಕೂಡ ಇತ್ತು. ಆದರೆ ಆ ಸೆಂಟೋವನ್ನು ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದು ಭಾರತ. ಹೇಗೆ ಕೇಳಿದ್ರೆ, ಆ ಒಪ್ಪಂದ ಆಗಿ ಸರಿಯಾಗಿ 10 ವರ್ಷಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು. 1965ರಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧಕ್ಕೆ ಬಂತು. ಭಾರತದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದಾರೆ. 1962ರಲ್ಲಿ ಭಾರತ ಚೈನಾ ಯುದ್ಧವನ್ನು ಸೋತಿದೆ. ಹೀಗಾಗಿ ಭಾರತ ಅತ್ಯಂತ ವೀಕ್ ಆಗಿದೆ. ಶಾಸ್ತ್ರಿ ಅವರ ಲೀಡರ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಭಾರತವನ್ನು ತಪ್ಪಾಗಿ ಗ್ರಹಿಸಿ ಯುದ್ಧ ಆರಂಭಿಸಿತ್ತು. ಆಗ ಭಾರತೀಯ ಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೋಗ್ಬಿಡ್ತು. ಪಾಕಿಸ್ತಾನ ಅತ್ಯಂತ ಹೀನಾಯವಾಗಿ ಸೋತು ಹೋಯಿತು. ಆಗ ಈ ಸೆಂಟೋ ಕೂಟ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಬಿಟ್ಬಿಡಿ, 1971ರಲ್ಲಿ ಭಾರತ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನೇ ವಿಮೋಚನೆ ಮಾಡಿ ಹೊಸ ದೇಶವನ್ನು ಸೃಷ್ಟಿ ಮಾಡ್ತಲ್ಲ, ಆಗ ಸೆಂಟೋ ಏನು ಮಾಡ್ತು? ಏನೂ ಮಾಡಿಲ್ಲ. ಇದರ ಅರ್ಥ ಏನು ಕೇಳಿದ್ರೆ, ನ್ಯಾಟೋದಂತೆ ಪೇಪರ್ನಲ್ಲಿ ಒಪ್ಪಂದ ಮಾಡಿಕೊಂಡ ತಕ್ಷಣ ಯಾವುದೇ ಒಪ್ಪಂದಗಳು ಕೂಡ ನ್ಯಾಟೋಗೆ ಸರಿಸಮ ಆಗೋದಿಲ್ಲ. ಯಾಕೆ ಅಂತಂದರೆ, ನ್ಯಾಟೋದಲ್ಲಿ ಅಮೆರಿಕದ ಹಿತಾಸಕ್ತಿ ಇದೆ. ಅಮೆರಿಕದ ಹಿತಾಸಕ್ತಿ ಇರುವ ಕಾರಣದಿಂದಾಗಿ ಅದಕ್ಕೆ ಮಹತ್ವ ಜಾಸ್ತಿ. ಯಾಕೆ ಅಂತಂದರೆ, ಅಮೆರಿಕಾಗೆ ಯುದ್ಧಾಸಕ್ತಿ ಜಾಸ್ತಿ. ಬೇರೆಯವರ ವಿಚಾರದಲ್ಲಿ ಮೂಗು ತೂರಿಸೋದಕ್ಕೆ ಅಮೆರಿಕ ಇನ್ನಿಲ್ಲದ ಆಸಕ್ತಿ. ಹೀಗಾಗಿ ನ್ಯಾಟೋಗೆ ಹೆಚ್ಚಿನ ಮಹತ್ವ ಇದೆ. ಅದೇ ರೀತಿಯ ಒಪ್ಪಂದವನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ ಅದು ಸಕ್ಸಸ್ ಆಗುವಂಥದ್ದು ಕಡಿಮೆ. ಅಷ್ಟೇ ಏಕೆ ಮಿತ್ರರೇ, ನ್ಯಾಟೋದ ಆರ್ಟಿಕಲ್ 5 ಇದೆಯಲ್ಲ, ಅದರಲ್ಲೂ ಕೂಡ ಕೆಲವೊಂದಷ್ಟು ಸಬ್ ಕ್ಲಾಸ್ಗಳಿದ್ದಾವೆ. ಅದೇನು ಹೇಳುತ್ತೆ ಕೇಳಿದ್ರೆ, ನ್ಯಾಟೋದ ಯಾವುದೇ ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರ ಅಟ್ಯಾಕ್ ಮಾಡಿದ್ರೆ ಅದನ್ನು ನ್ಯಾಟೋದ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮ ಮೇಲಿನ ದಾಳಿ ಅಂತಲೇ ಪರಿಗಣಿಸ್ತವೆ ಅಂತ ಆರ್ಟಿಕಲ್ 5 ಹೇಳುತ್ತೆ. ಆದರೆ ಅದರಲ್ಲಿರುವಂತಹ ಟ್ವಿಸ್ಟ್ ಏನು ಕೇಳಿದ್ರೆ, ಅಂತಹ ದಾಳಿ ಆದ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆರ್ಟಿಕಲ್ 5 ಆಕ್ಟಿವೇಟ್ ಆಗೋದಿಲ್ಲ. ನ್ಯಾಟೋದ ರಾಷ್ಟ್ರಗಳು ಕೂತ್ಕೊಂಡು ಸಭೆ ಮಾಡ್ತವೆ. ಈ ಯುದ್ಧದಲ್ಲಿ ನಾವು ಭಾಗಿಯಾಗಬೇಕಾ ಬೇಡವಾ ಅಂತ ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಇಲ್ಲದೆ ಹೋದರೆ ಅಮೆರಿಕ ಈಗ ಇರಾನ್ ಮೇಲೆ ಯುದ್ಧ ಮಾಡ್ತಪ್ಪ. ಆರ್ಟಿಕಲ್ 5 ಆಕ್ಟಿವೇಟ್ ಆಗಿದೆ ಅಂತ ನ್ಯಾಟೋದ ದೇಶಗಳು ಯುದ್ಧಕ್ಕೆ ಬರಬೇಕಾಗಿತ್ತಲ್ಲ, ಆದರೆ ಅವರು ಬಂದಿಲ್ಲ. ಅಂದರೆ ಅಮೆರಿಕದ ವಿಚಾರದಲ್ಲೇ ನ್ಯಾಟೋ ಹಿಂದೆ ಸರಿದಿದೆ. ಹೀಗಿರುವಾಗ ಭಾರತ ಪಾಕಿಸ್ತಾನ ಯುದ್ಧ ಆದರೆ ಸೌದಿ ಅರೇಬಿಯಾ ಅದನ್ನು ತನ್ನ ಮೇಲಿನ ಯುದ್ಧ ಅಂತ ಪರಿಗಣಿಸಿ ಭಾರತದ ವಿರುದ್ಧ ಯುದ್ಧಕ್ಕೆ ಬರುತ್ತಾ? ಸಾಕಷ್ಟು ಡೌಟ್ ಇದೆ. ಇದು ಅಸಂಭವ ಅಂತಲೇ ಹೇಳ್ಬಿಡಬಹುದು. ತುರ್ಕಿ ಸಹಜವಾಗಿ ಒಂದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ಅವರಿಗೆ ಇಸ್ಲಾಮಿಕ್ ದೇಶದ ನಾಯಕನಾಗುವಂತ ಹಪಾಪಿ ಇದೆ. ಹಾಗಂತ ಪೂರ್ಣ ಪ್ರಮಾಣದಲ್ಲಿ ತುರ್ಕಿಯೂ ಕೂಡ ಭಾರತದ ವಿರುದ್ಧ ಯುದ್ಧಕ್ಕೆ ಬರುತ್ತೆ ಅಂತ ಭಾರತ ಸರ್ಕಾರಕ್ಕೆ ಅನ್ನಿಸ್ತಾ ಇಲ್ಲ. ಹೀಗಾಗಿ ಭಾರತ ಈ ಒಪ್ಪಂದವನ್ನ ಬಹಳ ಲೈಟ್ ಆಗಿ ತೆಗೆದುಕೊಂಡಿದೆ. ಜೈಶಂಕರ್ ಅವರ ಮಾತಿನಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಿತ್ರರೇ, ಭಾರತ ಸರ್ಕಾರವೇನೋ ಹೀಗೆ ಹೇಳ್ತಾ ಇದೆ, ಆದರೆ ಇದು ತುಂಬಾ ಬೆಳೆಯೋದಕ್ಕೆ ಬಿಡೋದಿದೆಯಲ್ಲ, ಇದು ಭಾರತಕ್ಕೆ ಒಳ್ಳೇದಲ್ಲ. ನಾಳೆ ದಿನ ಬಾಂಗ್ಲಾದೇಶವೂ ಕೂಡ ಇದಕ್ಕೆ ಸೇರ್ಕೊಳ್ತು ಅಂತಂದ್ರೆ ಬಾಂಗ್ಲಾದೇಶದ ಮೇಲೆ ಭಾರತ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾ ಮಾಡಿದ್ದೆಲ್ಲವುದನ್ನು ಭಾರತ ಸಹಿಸಿಕೊಳ್ಬೇಕು ಅಂತ ಅರ್ಥ ಅಲ್ಲ. ಭಾರತ ಆ ರೀತಿಯಾಗಿ ಹೇಡಿ ಥರ ಹೆದರ್ಕೊಂಡು ಕೂರುವಂತಹ ಜಾಯಮಾನದ್ದಲ್ಲ. ನಾಳೆ ದಿನ ಪೆಹಲ್ಗಾಮ್ನಂತಹ ಅಟ್ಯಾಕ್ ಮತ್ತೊಮ್ಮೆ ಆಗಿದ್ದೇ ಆದರೆ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರದಂತಹ ಇನ್ನೊಂದು ದಾಳಿಯನ್ನ ಮಾಡೇ ಮಾಡುತ್ತೆ. ಇದನ್ನು ತಪ್ಪಿಸೋದಕ್ಕೆ ಸೌದಿಯಿಂದಲೂ ಸಾಧ್ಯ ಇಲ್ಲ, ತುರ್ಕಿಯಿಂದಲೂ ಸಾಧ್ಯ ಇಲ್ಲ. ಹಾಗಿರುವಾಗ ಬಾಂಗ್ಲಾದೇಶವನ್ನು ಬಿಟ್ಬಿಡುತ್ತಾ? ಆದರೆ ಇರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಭಾರತದ ಪಕ್ಕದಲ್ಲೇ ಇರುವಂತಹ ಬಾಂಗ್ಲಾದೇಶ ಭಾರತದಿಂದಲೇ ಹುಟ್ಟಿಕೊಂಡಿರುವಂತಹ ದೇಶ. ಈಗ ಭಾರತದ ವಿರುದ್ಧವಾಗಿರುವಂತಹ ಒಂದು ಡಿಫೆನ್ಸ್ ಕೂಟವನ್ನು ಸೇರ್ಕೊಳ್ಳುತ್ತೆ ಅಂತಂದ್ರೆ ಭಾರತ ಯೋಚನೆ ಮಾಡಬೇಕು. ಇದಕ್ಕೆ ಕೆಲವರು ಪ್ರಶ್ನೆ ಏನು ಕೇಳಿದ್ರೆ, ಭಾರತವು ಕೂಡ ಇದೇ ರೀತಿಯಾದಂತಹ ಒಂದು ಕೂಟವನ್ನು ಮಾಡಿಕೊಂಡ್ರೆ
ಅದು ಪ್ರತ್ಯುತ್ತರ ಆಗುತ್ತಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ, ಭಾರತಕ್ಕಂತಹ ನೆಸೆಸಿಟಿ ಇಲ್ಲ, ಜೊತೆಗೆ ಪೂರಕವಾದಂತಹ ವಾತಾವರಣವೂ ಕೂಡ ಇಲ್ಲ. ಬದಲಿಗೆ ಭಾರತ ಏನು ಮಾಡಬೇಕು ಅಂತಂದ್ರೆ ತನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಬೇಕು. ನಿನ್ನೆ ಭಾರತದ ನಿವೃತ್ತ ಏರ್ ಮಾರ್ಷಲ್ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವೆಲ್ಲ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಭಾರತ 2030 ವೇಳೆಗೆ ತೇಜಸ್ಸನ್ನ ದೊಡ್ಡ ಸಂಖ್ಯೆಯಲ್ಲಿ ತನ್ನ ವಾಯುಪಡೆಗೆ ಸೇರಿಸ್ಕೊಂಡ್ರೆ ಅದು ಭಾರತವನ್ನ ರಕ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಅರ್ಥದಲ್ಲೇ ಆ ನಿವೃತ್ತ ಏರ್ ಚೀಫ್ ಮಾರ್ಷಲ್ ಮಾತನಾಡಿದ್ದಾರೆ. ಯಾಕೆ ಕೇಳಿದ್ರೆ ಇಂತಹ ಕೂಟಗಳಾದಂತಹ ಸಂದರ್ಭದಲ್ಲಿ ನಾವು ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಬೇಕು. ಚೈನಾ ಬಳಿಯಲ್ಲಿ 6th ಜನರೇಷನ್ ಫೈಟರ್ ಜೆಟ್ ಇದೆ, ಪಾಕಿಸ್ತಾನ ಚೈನಾದಿಂದ 5th ಜನರೇಷನ್ ಫೈಟರ್ ಜೆಟ್ ಖರೀದಿಗೆ ಮುಂದಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು 4th ಜನರೇಷನ್ನ ಜೆಟ್ ಅನ್ನು ಹೊಂದಿಬಿಟ್ಟು ಇದೇ ನಮ್ಮ ಸಾಧನೆ ಅಂತ ಹೇಳಿಕೊಂಡು ಕೂತಿರಬಾರ್ದು. ನಾವು ಇನ್ನಷ್ಟು ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು, ನಮ್ಮ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಬೇಕು. ನಾವು ಕೂಡ 5th 6th ಜನರೇಷನ್ ಜೆಟ್ಗಳನ್ನು ಹೊಂದೋದಕ್ಕೆ ಮುಂದೆ ಹೋಗಬೇಕು. ಇಲ್ಲದೆ ಹೋದರೆ ಇಂತಹ ಕೂಟಗಳು ಕೂಡ ಭಾರತಕ್ಕೆ ನಿದ್ದೆಗೆಡಿಸುತ್ತೆ. ಇದಿಷ್ಟು ಮಿತ್ರರೇ ಜೈಶಂಕರ್ ಈ ತುರ್ಕಿ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ಈ ಮೆಕ್ಕಾ ಪ್ಯಾಕ್ಟ್ ಇದೆಯಲ್ಲ ಅದರ ಕುರಿತಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ನ ವಿಚಾರ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಭಾರತ ಈ ಡಿಫೆನ್ಸ್ ಪ್ಯಾಕ್ಟ್ ಅನ್ನು ಇನ್ನಷ್ಟು ಸೀರಿಯಸ್ ಆಗಿ ಪರಿಗಣಿಸಬೇಕಾ? ಭಾರತ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಪ್ಯಾಕ್ಟ್ ಅನ್ನು ಮಾಡ್ಕೊಳ್ಬೇಕಾ ಅಥವಾ ಸ್ವಯಂ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.